ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯುವ ಕಾಂಗ್ರೆಸ್ ಸಂಘಟನೆಗೆ ಹೊಸ ಉರುಪು ತುಂಬುವ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಪ್ರಾಂತ ಯುವ ಕಾಂಗ್ರೆಸ್ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ, ಹಾಗೆಯೇ ಕಾಂಗ್ರೆಸ್ ಯುವಕರ ಶಕ್ತಿಯ ಬಲಪಡಿಸುವ ಕಾರ್ಯಕ್ರಮ. ಗುಡಿಬಂಡೆ ತಾಲೂಕಿನ ಬುಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯುವ ಕಾಂಗ್ರೆಸ್ ಸಂಘಟನೆಗೆ ಹೊಸ ಹುರುಪು ತುಂಬುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಪಕ್ಷದ ಮುಖಂಡರು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಿಸುವಂತೆ ಯುವ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪ್ರಾಂತ ಯುವ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಪಕ್ಷದ ಸಂಘಟನೆಗೆ ಹೊಸ ಶಕ್ತಿ ತುಂಬಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖಂಡರು, ಸರ್ಕಾರದ ಸಾಧನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ಬಣ್ಣಿಸಿದ್ದಾರೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿಯಂತಹ ಜನಪರ ಯೋಜನೆಗಳು ರಾಜ್ಯದ ಜನತೆಯ ಬದುಕಿನಲ್ಲಿ ಭರವಸೆಯ ಬೆಳಕಾಗಿವೆ. ಈ ಯೋಜನೆಗಳ ಸೌಲಭ್ಯಗಳು ತಳಮಟ್ಟದ ಜನರಿಗೆ ತಲುಪುವಂತೆ ಮಾಡುವುದು ಯುವ ಕಾಂಗ್ರೆಸ್ ಕಾರ್ಯಕರ್ತರ ಆದ್ಯತೆಯಾಗಬೇಕು ಎಂದು ಕರೆ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್, ಕೆಡಿಪಿ ಸದಸ್ಯ ಲಕ್ಷ್ಮೀನಾರಾಯಣ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಬರೀಶ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು. ಇದೇ ವೇಳೆ ಉಲ್ಲೋಡು ಪಂಚಾಯಿತಿ ವ್ಯಾಪ್ತಿಯ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿ ಪಕ್ಷದ ವತಿಯಿಂದ ಜಾಗೃತಿ ಕರಪತ್ರಗಳನ್ನು ಹಂಚಲಾಯಿತು. ಒಟ್ಟಾರೆಯಾಗಿ ಗುಡಿಬಂಡೆಯಲ್ಲಿ ನಡೆದ ಈ ಸಮಾವೇಶದ ಮೂಲಕ ಯುವ ಕಾಂಗ್ರೆಸ್ ತನ್ನ ಸಂಘಟನಾ ಬಲವನ್ನು ಪ್ರದರ್ಶಿಸಿದ್ದಲ್ಲದೆ ಸರ್ಕಾರದ ಯೋಜನೆಗಳನ್ನು ಜನತೆಗೆ ತಲುಪಿಸುವ ಪಣ ತೊಟ್ಟಿದೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಎಕ್ಸಾಂಪಲ್ ನಾನೇ ಒಬ್ಬ ಹೇಳ್ತೀನಿ ನೋಡಿ. ನಾನು ಒಬ್ಬ ರೈತನ ಮಗನಾಗಿ ನಾನು ಹುಟ್ಟಿರೋದು. ನಮ್ಮ ಒಂದು ವಂಶದಲ್ಲೇ, ನಮ್ಮ ಕುಟುಂಬದಲ್ಲೇ ಯಾರೂ ಸಹ ರಾಜಕೀಯದಲ್ಲಿ ಇಲ್ಲ. ಅದು ನನ್ನಿಂದ ಆಚೆ ಬಂದು, ಯಾಕೆಂದರೆ ಯುವಕರನ್ನ ಹೆಂಗೆ ಬೆಳೆಸ್ತಾರೆ ಅಂತ MLA ಅವರು, ಅದ್ರ ಬಗ್ಗೆ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ನಾನು ಮಾಮೂಲಿಯಾಗಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ, ಹಂಗೆ ಓಡಾಡ್ಕೊಂಡಿರ್ತಾ ಇದ್ದೆ. ನಾನು ನಮ್ಮ ಜನಪ್ರಿಯ ಶಾಸಕರು ಬಂದಾಗ ನನಗೆ ನಾವಾಗಲೇ ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ಇದ್ವಿ. ಮೊದಲು ಸಂಪಂಗಣ್ಣವ್ರು ಇದ್ದಾಗ ಜೊತೆಯಲ್ಲಿ ಇದ್ವಿ. ಆ ಟೈಮಲ್ಲಿ ಅವರು ಸೋತಾಗ ನಾವೇನು ಮಾಡಿದ್ವಿ, ನಮ್ಮ SN ಸುಬ್ಬಣ್ಣ ಜೊತೆ ನಾವು ಸೇರಿಕೊಂಡು ಮಾಮೂಲಿ ಹೋಗಿ ಬರ್ತಾ ಇದ್ವಿ. ಒಂದು 4-5 ಸಲ ಹೋಗಿದ್ದಷ್ಟೇ ನಾನು. ನಿಜವಾಗ್ಲೂ ಅವರು ಎಷ್ಟು ಇದಂದರೆ ನನ್ನ ಹೆಸರೇ ನೆನ್ಪಿಟ್ಕೊಂಡ್ರು. ಯಾವಾಗಲೂ ಬಂದಾಗೆಲ್ಲ ಅಂಬರೀಶ್ ಅಂತ ಇದ್ರು. ನಾನು 13 ವರ್ಷಗಳಿಂದ ನಮ್ಮ ಜನಪ್ರಿಯ ಶಾಸಕ ಜೊತೆ ಇದ್ದೀನಿ. ನಿಜವಾಗ್ಲೂ ನಾನು ಆದಿರೆಡ್ಡಿ ಹೇಳ್ದಂಗೆ ಯಾವುದೇ ಜಾತಿ ಭೇದ ಭಾವ ಏನೂ ಇರಲ್ಲ. ಒಂದು ಸಲ ನೀವು ಪರಿಚಯ ಆಗಿದ್ದೀರಿ ಅಂದರೆ 100 ಜನ ಇರಲಿ ಬಿಡಿ, ಹಿಂಗೆ ಹೆಸರು ಕರೀತಾರೆ ನಿಮ್ಮ ಅಂತ. ನಮ್ಮ ಜನಪ್ರಿಯ ಶಾಸಕರನ್ನ ನಾವು ಮುಂದಿನ ದಿವಸದಲ್ಲಿ ಅತಿ ಒಂದು ಮೆಜಾರಿಟಿಯಲ್ಲಿ ವಿನ್ ಮಾಡಿಸ್ಬೇಕು. ಈಗ ಬರುವ ಒಂದು 35 ಒಳಗೆ ನಮ್ಮ ಶಾಸಕರು ಸಚಿವರು ಆಗ್ತಾರೆ. ಈ 30 ಒಳಗಡೆ 100% ನಮ್ಮ DK ಶಿವಕುಮಾರ್ ಸರ್ ಒಂದು ಸಾಹೇಬ್ರ ಇದರೊಂದು ಸಚಿವ ಸಂಪುಟದಲ್ಲಿ ಆಗ್ತಾರೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಡೀ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಉಲ್ಲೋಡು ಪಂಚಾಯತಿಯಲ್ಲಿರುವ ಕಾರ್ಯಕರ್ತರು ಮತ್ತು ನಾಯಕರು ಇಡೀ ನಮ್ಮ ಗುಡಿಬಂಡೆ ತಾಲೂಕಲ್ಲೇ ಇಲ್ಲ. ಯಾಕಂದರೆ ಉಲ್ಲೋಡು ಪಂಚಾಯತ್ ಅಂದಿದ ತಕ್ಷಣ ಒಂದು ಒಗ್ಗಟ್ಟಾಗಿ ಎಲ್ಲರೂ ಲೀಡ್ರುಗಳು, ನಾನು ಯಾಕಂದರೆ ಯೂತ್ ಕಾಂಗ್ರೆಸ್ದು ಎಲೆಕ್ಷನ್ ಇದ್ದಾಗ ಮತ್ತು ಮೆಂಬರ್ಶಿಪ್ ಮಾಡಿದಾಗ ಇದು ನಮ್ಗೆ ಉಲ್ಲೋಡು ಪಂಚಾಯತ್ ನಂಗೆ ಇನ್ಚಾರ್ಜ್ ಹಾಕಿದ್ರು. ನಾನು ಪ್ರತಿಯೊಬ್ಬ ಲೀಡ್ರಿಗೆ ಫೋನ್ ಮಾಡಿದ್ರು 6 ಗಂಟೆಗೆ ಬರೋಕ್ಕೆ ಹೇಳ್ತಾಯಿದ್ರು. ಪ್ರತಿ ಹಳ್ಳಿಗೂ ಹೋಗ್ಬಿಟ್ಟು ನಾವು ಒಂದು ಅವಾಗ ಮೆಂಬರ್ಶಿಪ್ ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ. ಆ ಥರ ಉಲ್ಲೋಡು ಪಂಚಾಯತಿ ಅಂದರೆ ನಮಗೇನೋ ಒಂಥರ ಹುಮ್ಮಸ್ಸು. ಯಾಕಂದರೆ ನಾಯಕರು ಅವರೇ ಅವರೇ ಫೋನ್ ಮಾಡ್ತಾಯಿದ್ರು, ಇಲ್ಲಿರುವಂಥ ಕಾರ್ಯಕರ್ತ ನಾಯಕರು, ನೀವು ಬನ್ನಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಒಂದು ಹೆಚ್ಚಿನ ಬಲ ಕೊಟ್ಟಿದೆ ನಮ್ಮ ಶಾಸಕರಿಗೆ ಈ ಭಾಗದಲ್ಲಿ. ನಿಜವಾಗ್ಲೂ ಯುವಕರು ಹೇಳ್ತಾ ಇದ್ದೀನಿ ನೋಡಿ. ನಾನು ಯುವಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಜನಪ್ರಿಯ ಶಾಸಕರು ಯುವಕರನ್ನ ಬೆಳೆಸ್ತಾರೆ. ಅರ್ಥ ಇದೆ? ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಡೈರೆಕ್ಟಾಗಿ ಮಾತಾಡಿ. ಇಲ್ಲ ಅಂದರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಸದಸ್ಯರು ಇರ್ತಾರೆ, ಇಲ್ಲ ನಮ್ಮ ನಾಯಕರು ಇರ್ತಾರೆ, ಅವ್ರ ಮುಖಾಂತರ ಹೋಗಿ ಒಂದು 3-4 ಸಲ ಹೋದರೆ ಪರಿಚಯ ಆಗುತ್ತೆ. ನೀವು ಒಂದು ಸಲ ಹೋಗಿರ್ತೀರಾ, ನಾವು ಚೆನ್ನಾಗಿ ಮಾತಾಡಿರ್ಬೇಡ ನಮ್ಗೆ ಅನ್ಕೋಬಾರ್ದು. ಯಾಕೆಂದರೆ ಕ್ಷೇತ್ರ ಶಾಸಕರಂದರೆ 3 ತಾಲೂಕಲ್ಲಿ ಎಷ್ಟೋ ನಮ್ಮಂಥ ಜನರು ಇರ್ತಾರೆ.